ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ಮೇಲೆ ಸಮ್ ಕ್ವಶನ್ಗಳನ್ನ ನೋಡೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಾದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ ಕ್ಲಾಸ್ಗಳನ್ನ ಕೇಳ್ಬೋದು. ಹಾಗೆ ನಿಮ್ಗೆ ಪ್ರೀ ಕ್ಲಾಸ್ಗಳು ಇರ್ತಾವೆ, ಸೊ ಅವನು ಕೂಡ ನೀವು ನೋಡ್ಬೋದಾಗಿರ್ತದೆ. ಹಾಗೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರ್ತದೆ. ಸೊ ಮೊದಲೇ ಕ್ವಶನ್ ಬಂದು, ಇನ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ ವಿತ್ ಬಿ ಸಿ ಬೈ ಇ ಎಫ್ ಈಕ್ವಲ್ ಟು 1/4. ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಸೊ ಇಲ್ಲಿ ನಾವು ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿಯನ್ನು ಕಂಡುಹಿಡಬೇಕು. ಸೊ ಇಲ್ಲಿ ನಾವು ಇವೆರಡು ಟ್ರಯಾಂಗಲ್ ಸಿಮಿಲರ್ ಇದಾವೆ, ಹಾಗಾಗಿ ಇಲ್ಲಿ ಏನಾಗುತ್ತೆ, ಇವುಗಳ ಸ್ಕ್ವೇರ್ ಏನಾಗುತ್ತೆ, ಇವುಗಳ ಏರಿಯಾ ಆಗಿರ್ತದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲಿಗೆ ಡಿ ಇ ಎಫ್ ಕೇಳಿದಾಗ ಡಿ ಇ ಎಫ್ ಅನ್ನೋದು ಇಲ್ಲಿ ಇ ಎಫ್ ಸೈಡ್ ಏನೈತಿ, ಇದು 4 ಅದ. ಸೊ ಇದೇನಾಗುತ್ತೆ 4/1 ಆಗುತ್ತೆ. ಇದು ಬಿ ಸಿ ಅಂದ್ರೆ ಇಲ್ಲಿ ಎ ಬಿ ಸಿ ಟ್ರಯಾಂಗಲ್ದಾಗ ಬರ್ತದೆ. ಸೊ ಇವುಗಳ ಸ್ಕ್ವೇರ್ ಏನಾಗಿರ್ತದೆ, ಇವುಗಳ ಏರಿಯಾ ಆಗಿರ್ತದೆ. ಸೊ ಇಲ್ಲಿ 4ರ ಸ್ಕ್ವೇರ್ ಏನಾಗ್ತದೆ, 16 ಆಗ್ತದೆ. 1ರ ಸ್ಕ್ವೇರ್ 1 ಆಗ್ತದೆ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ನೋಡ್ಬೋದು ಡೀಟೇಲ್ ಆಗದ, ನೀವು ಬೇಕಾದರೆ ನೋಟು ಸಹ ಮಾಡ್ಕೋಬೋದು. ಸೊ ನಾ ಡೈರೆಕ್ಟ್ ಬಿಡಿಸೋದನ್ನು ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತಾನೆ, ನೀವು ಅದನ್ನು ನೋಟ್ ಕೂಡ ಮಾಡ್ಕೋಬೋದು ಯಾವ ರೀತಿ ತೆಗೆದುಕೊಂಡದಾರಂತ. ಸೊ ಈ ಪಿ ಡಿ ಎಫ್ ಕೂಡ ನಿಮ್ಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ದೊರೀತದೆ, ಮೆಂಬರ್ಶಿಪ್ಪನ್ನು ಪಡೆದುಕೊಂಡವರಿಗೆ ಮಾತ್ರ. ನೆಕ್ಸ್ಟ್ ಕ್ವಶನ್, ಇನ್ನು ಟ್ರಯಾಂಗಲ್ ಎಕ್ಸ್ ವೈ ಜೆಡ್ ಎ ಇಸ್ ಅ ಪಾಯಿಂಟ್ ಆನ್ ವೈ ಜೆಡ್ ಸಚ್ ದ್ಯಾಟ್ ಎಕ್ಸ್ ಎ ಈಕ್ವಲ್ ಟು ವೈ ಎ ಇಫ್ ಆ್ಯಂಗಲ್ ಎಕ್ಸ್ ವೈ ಎ ಈಕ್ವಲ್ ಟು 50 ಆ್ಯಂಡ್ ಆ್ಯಂಗಲ್ ಎ ಎಕ್ಸ್ ಜೆಡ್ ಈಕ್ವಲ್ ಟು 19. ವಾಟ್ ಈಸ್ ದ ಡಿಗ್ರಿ ಆಫ್ ಮೇಜರ್ ಆಫ್ ಆ್ಯಂಗಲ್ ಎಕ್ಸ್ ಜೆಡ್ ಎ. ಸೊ ಇಲ್ಲಿ ಆ್ಯಂಗಲ್ ಎಕ್ಸ್ ಜೆಡ್ ಎದ ನಾವು ಆ್ಯಂಗಲನ್ನು ಕಂಡುಹಿಡಬೇಕು. ಸೊ ಈ ಥರ ಡಿಗ್ರಿ ಎಷ್ಟು ಇರ್ತದೆ ಅನ್ನೋದನ್ನು ಕಂಡುಹಿಡಬೇಕು. ಇಲ್ಲಿ ಗಿವನ್ ಅನ್ನೋದು ಆಲ್ರೆಡಿ ಇಲ್ಲಿ ಆ್ಯಂಗಲ್ ಎಕ್ಸ್ ವೈ ಎ 50 ಕೊಟ್ಟಿದ್ದಾರೆ, ಆ್ಯಂಗಲ್ ಎ ಎಕ್ಸ್ ಜೆಡ್ 19 ಕೊಟ್ಟಿದ್ದಾರೆ. ಇಲ್ಲಿ ನೀವು ಟ್ರಯಾಂಗಲ್ ನೋಡೋದಾದ್ರೆ ಇಲ್ಲಿ ವೈ ಅನ್ನೋದು 50 ಕೊಟ್ಟಿದ್ದಾರೆ, ಎಕ್ಸ್ ಅನ್ನೋದು ಇಲ್ಲಿ 19 ಕೊಟ್ಟಿದ್ದಾರೆ. ಸೊ ಇವೆರಡು ಬಾಹುಗಳು ಏನೈತಿ ಈಕ್ವಲ್ದವ. ಸೊ ಇಷ್ಟನ್ನು ಅವರ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಎಕ್ಸ್ ಇದೇನೈತಿ ಇದಕ್ಕೆ ಈಕ್ವಲ್ ಅದ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೇನೈತಿ, ಈ ಟ್ರಯಾಂಗಲ್ ಐಸೋಸ್ಕೆಲನ್ ಟ್ರಯಾಂಗಲ್ ಆಗುತ್ತದೆ. ಸೊ ಯಾಕಂದರೆ ಎರಡು ಬಾಹುಗಳು ಸೇಮ್ ಇದ್ದು ಅಂದರೆ ಅದನ್ನು ಐಸೋಸ್ಕೆಲನ್ ಟ್ರಯಾಂಗಲ್ ಅಂತ ನಾವು ಇಲ್ಲಿ ಕರಿಬೋದಾಗಿರ್ತದೆ. ಇಲ್ಲಿ ಎಕ್ಸ್ ವೈ ಎ ಮತ್ತು ಈ ಆ್ಯಂಗಲ್ ಸ್ಕೆಲನ್ ಟ್ರಯಾಂಗಲ್ ಇರೋದ್ರಿಂದ ಇಲ್ಲಿ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಏನೈತಿ ಈಕ್ವಲ್ ಆಗ್ತವೆ. ಸೊ ಹಾಗಾಗಿ ಇಲ್ಲಿ ವೈ ಆ್ಯಂಗಲ್ 50 ಐತಿ ಅಂದರೆ ಇಲ್ಲಿ ಈ ಆ್ಯಂಗಲ್ ಏನೈತಿ ಇದು 50 ಆಗ್ತದೆ. ಸೊ ಇದು 50 ಇದು 50 ಆದವು ಅಂದ್ರೆ ಇದೆಷ್ಟು ಉಳಿತದೆ. ಸೊ ಒಂದು ಟ್ರಯಾಂಗಲ್ ಟೋಟಲ್ ಆಗಿ 180 ಡಿಗ್ರಿ ಇರ್ತದೆ. ಸೊ ಹಾಗಾಗಿ ಇಲ್ಲಿ 50 ಅದ, ಇಲ್ಲಿ 50 ಅದ. ಸೊ ಟೋಟಲ್ 100 ಡಿಗ್ರಿ ಆಯಿತು. ಸೊ ಉಳಿದಿದ್ದ 80 ಡಿಗ್ರಿ. ಸೊ ಉಳಿದಿದ್ದು 80 ಡಿಗ್ರಿ ಇಲ್ಲಿ ಇರ್ತದೆ. ಸೊ ಇಲ್ಲಿ ಉಳಿದಿದ್ದ 80 ಡಿಗ್ರಿ ಇಲ್ಲಿ ಆತಂದ್ರೆ, ಸೊ ಇದು ಟೋಟಲ್ ಲೀನಿಯರ್ ಅದ. ಸೊ ಇಲ್ಲಿ 80 ಆತಂದ್ರೆ ಇಲ್ಲಿ ಎಷ್ಟು ಉಳಿತದೆ, ಇಲ್ಲಿ 100 ಡಿಗ್ರಿ ಉಳಿತದೆ. ಸೊ ಇಲ್ಲಿ 100 ಡಿಗ್ರಿ ಉಳಿತಂದ್ರೆ ನಮಗೆ ಈ ಜಡ್ ಬೇಕಾಗ್ತದೆ. ಸೊ ಇಲ್ಲಿ ಈ ಟ್ರಯಾಂಗಲ್ ಒಳಗೆ ಎಕ್ಸ್ ಎ ಜಡ್ ಟ್ರಯಾಂಗಲ್ ಒಳಗೆ ಈ ಟ್ರಯಾಂಗಲ್ ನೋಡ್ರಿ ಅಂದರೆ ನೀವು, ಸೊ ಈ ಟ್ರಯಾಂಗಲ್ ಒಳಗೆ ನಮ್ಗೆ ಇಲ್ಲಿ 100 ಅದ, ಇಲ್ಲಿ 19 ಅದ. ಸೊ ಟೋಟಲ್ 180 ಡಿಗ್ರಿ ಇರ್ತದೆ. ಇಲ್ಲಿ 100 ಪ್ಲಸ್ 19 119. ಸೊ ಟೋಟಲ್ ಇಲ್ಲಿ 61 ಡಿಗ್ರಿ ಉಳಿತು. ಸೊ ಈ 61 ಡಿಗ್ರಿ ಉಳಿದಿದ್ದ ಇಲ್ಲಿ ಏನಾಗಿರ್ತದೆ, ಜಡ್ ಆಗಿರ್ತದೆ. ಸೊ ಈ ಜಡ್ ಅನ್ನೋದು ಏನೈತಿ 61 ಆಗಿರ್ತದೆ. ಸೊ ಇನ್ನೊಮ್ಮೆ ಹೇಳ್ಬೇಕಂದ್ರೆ, ಸೊ ಇದು ಐಸೋಸ್ಕೆಲನ್ ಇರೋದ್ರಿಂದ ಇದು 50 ಆಗುತ್ತೆ. ಸೊ ಇದು 50 ಆತಂದ್ರೆ ಈ 50 100 ಆಗುತ್ತೆ. ಟೋಟಲ್ 180 ಇರ್ತದೆ. ಸೊ 180 ಅದರೊಳಗೆ 100 ತೆಗೆದ್ರೆ ಇಲ್ಲಿ 80 ಉಳಿತದೆ. ಸೊ ಇಲ್ಲಿ 80 ಆತಂದ್ರೆ ಇದು ಟೋಟಲ್ 180 ಡಿಗ್ರಿ ಇರ್ತದೆ. ಇಲ್ಲಿ 80 ಐತಿ ಅಂದರೆ ಇಲ್ಲಿ 100 ಡಿಗ್ರಿ ಆಗುತ್ತೆ. ಸೊ ಈ 100 ಡಿಗ್ರಿ ಪ್ಲಸ್ 19 119 ಆಯ್ತು. ಇನ್ನು ಉಳಿದಿದ್ದ 61 ಡಿಗ್ರಿ ಇದಾಗಿರ್ತದೆ.
ಸೊ ಒಂದು ಟ್ರಯಾಂಗಲ ಟೋಟಲ್ ಆಗಿ 180 ಡಿಗ್ರಿ ಇರ್ತದೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಡೀಟೇಲ್ ಆಗದ ನೀವು ನೋಡ್ಕೋಬೋದು. ನೆಕ್ಸ್ಟ್ ಕ್ವಶನ್, if the altitude from two vertices of a triangle to the opposite sides are equal, then a triangle will be. ಸೊ ಇಲ್ಲಿ ಎರಡು ವರ್ಟೈಸಸ್ ಆಫ್ ಅ ಟ್ರಯಾಂಗಲ್ ಇಲ್ಲಿ ಅಂತಿ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ದೆನ್ ಟ್ರಯಾಂಗಲ್ ಇಸ್ ಅಂದರು. ಸೊ ಇಲ್ಲಿ ನಾವು ಎರಡು ಸೈಡ್ಗಳು ಇಲ್ಲಿ ಈಕ್ವಲ್ ಆಗಿರ್ತ ಅಂದರೆ ಇಲ್ಲಿ ಏನಾಗುತ್ತೆ, ಸೊ ಇದೊಂದು ಐಸೋಸ್ಕೆಲನ್ ಟ್ರಯಾಂಗಲ್ ಆಗಿರ್ತದೆ. ಸೊ ಆಪ್ಷನ್ 1 ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಇಕ್ವಿಲ್ಯಾಟ್ರಲ್ ಅಂದ್ರೆ ಮೂರು ಸೈಡ್ಸ್ ಸೇಮ್ ಇರ್ತಾವೆ. ಆ ಸ್ಕೆಲನ್ ಟ್ರಯಾಂಗಲ್ ಅಂದ್ರೆ ಮೂರು ಸೈಡ ಡಿಫ್ರೆಂಟ್ ಆಗಿರ್ತಾವೆ. ಸೊ ಇಲ್ಲಿ ಅಬ್ಸ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲಿ ಏನೈತಿ ಅಬೋವ್ 90 ಡಿಗ್ರಿ ಇರ್ತದೆ. ಒಂದು ಆ್ಯಂಗಲ್ ಅಬೋವ್ 90 ಡಿಗ್ರಿ ಇರ್ತಂದ್ರೆ ಅದನ್ನು ಅಬ್ಸ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಇಲ್ಲಿ ಕರಿಬೋದಾಗಿರ್ತದೆ. ಸೊ ನೆಕ್ಸ್ಟ್, ಸೊ ಇಲ್ಲಿ ಯಾವ್ಯಾವ ರೀತಿ ಬಂತಂತ ಇಲ್ಲಿ ನೋಡ್ಬೋದು ನೀವು. ಸೊ ಇದು ಐಸೋಸ್ಕೆಲನ್ ಟ್ರಯಾಂಗಲ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಇನ್ triangle PQR, a line joining point X on side PQ and point Y on side PR is parallel to side QR. If the ratio PY is to YR is 3:5 and the length PX equal to 7 cm, then the length of side PQ is ಅಂದರು. ಸೊ ಇಲ್ಲಿ ಟ್ರಯಾಂಗಲ್, ಸೊ ಈ ರೀತಿ ಇಲ್ಲಿ ಟ್ರಯಾಂಗಲ್, ಸೊ ಇದು ಲೈನ ಪ್ಯಾರಲಲ್ ಅಂದರು. ಸೊ ಇಲ್ಲಿ ಇದು ಪಿ ಎಕ್ಸ, ಇದು ವಾಯ, ಇದು ಕ್ಯೂವ, ಇದು ಆರ. ಸೊ ಇಲ್ಲಿ ಇದು 7 ಸೆಂಟಿಮೀಟರ್ ಅದ. ಸೊ ಇಲ್ಲಿ ಪಿ ವೈ ಇದು 3 ಸೆಂಟಿಮೀಟ್ರ, ಇದು 5 ಸೆಂಟಿಮೀಟ್ರ. ಸೊ ಈ ರೀತಿ ಇರ್ತದೆ. ಸೊ ಇಲ್ಲಿ ನಿಮ್ಗೆ ಕೆಳಗೆ ನೋಡೋದಾದ್ರೆ, ಸೊ ಟೋಟಲ್ ಆಗಿ ಈ ರೀತಿ ಅದ ಟ್ರಯಾಂಗಲ್. ಇವೆರಡು ಪ್ಯಾರಲಲ್ ಇರ್ತವೆ. XY ಪ್ಯಾರಲಲ್ ಟು QR ಇರ್ತದೆ. ನಮಗೆ ಈ ಪಾರ್ಟ ಇದು ಟೋಟಲ್ ಪಾರ್ಟ ಬೇಕು ನಮ್ಗೆ. P ಇಂದ Q ವರೆಗೆ ಬೇಕು. ಸೊ ಇಲ್ಲಿ ಯಾವ್ದು ಇಲ್ಲಿ ನೋಡ್ಬೋದು ನೀವು. ಇನ್ ಅ ಟ್ರಯಾಂಗಲ್ ಇಫ್ ಅ ಲೈನ್ ಇಸ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ದ ಟ್ರಯಾಂಗಲ್ intersect the other two sides, it divides those sides proportionally ಅಂದರು. ಸೊ ಇಲ್ಲಿ ಪಿ ಎಕ್ಸ್ ಬೈ ಪಿ ಕ್ಯೂ ಬರ್ತದೆ, ಇಲ್ಲಿ ಪಿ ವೈ ಬೈ ಪಿ ಆರ್ ಅಂತ ಇಲ್ಲಿ ಬರ್ತದೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಪಿ ಎಕ್ಸ್ ಬೈ ಪಿ ಕ್ಯೂ ಅದ ಈಕ್ವಲ್ ಟು ಪಿ ವೈ ಬೈ ಪಿ ಆರ್ ಅದ. ಸೊ ಇಲ್ಲಿ ಪಿ ಎಕ್ಸ್ ಅಂದರೆ ಎಷ್ಟದ 7 ಸೆಂಟಿಮೀಟ್ರ್ ಅದ. ಇಲ್ಲಿ ಪಿ ಕ್ಯೂ ಆ್ಯಸ್ ಇಟ್ ಇಸ್ ಇಲ್ರಿ. ನೆಕ್ಸ್ಟ್ ಇಲ್ಲಿ ಪಿ ವೈ ಅಂದ್ರೆ 3 ಸೆಂಟಿಮೀಟ್ರ್ ಅದ, ಪಿ ಆರ್ ಅಂದ್ರೆ 5 ಸೆಂಟಿಮೀಟ್ರ್ ಅದ. ಸಾರಿ, ಇಲ್ಲಿ ಟೋಟಲ್ ಇದೆ 8 ಸೆಂಟಿಮೀಟ್ರ್ ಆಗುತ್ತೆ. ಪಿ ಆರ್ ಇದು 3 ಸೆಂಟಿಮೀಟ್ರ್, ಇದು 5 ಸೆಂಟಿಮೀಟ್ರ್. ನಾವು ಇದನ್ನ ಟೋಟಲ್ ತೊಗೋತೀವಿ ಇಲ್ಲಿ. ಸೊ ಇಲ್ಲಿ ಪಿ ಕ್ಯೂ ಈಕ್ವಲ್ ಟು ಏನಾಗುತ್ತೆ, ಈ 8 ಇದ್ದಿದ್ದು ಈ ಕಡೆ ಹೋಗಿ ಈ ಪಿ ಕ್ಯೂ ಇದ್ದಿದ್ದು ಈ ಕಡೆ ಹೋದ್ರೆ ಇಲ್ಲಿ ನಮಗೆ 8 7 56 ಈಕ್ವಲ್ ಟು 3 ಪಿ ಕ್ಯೂ ಅಂತ ಇಲ್ಲಿ ಆಗುತ್ತೆ. ಸೊ ಇದು 3 ಪಿ ಕ್ಯೂ ಆಯಿತು. ಈ 3 ಈ ಕಡೆ ಕಳಿಸಿದಾಗ ಪಿ ಕ್ಯೂ ಈಕ್ವಲ್ ಟು ನಮ್ಗೆ ಎಷ್ಟು ಸಿಗ್ತದೆ, 3 1 3 1 2 ಉಳಿತು 3 8 ಮತ್ತು 2 ಉಳಿತು 3 6 18. ಸೊ 18.66 ನಮಗಿಲ್ಲಿ ಉಳಿತದೆ. ಸೊ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಮೊದಲ ಪಿ ಎಕ್ಸ್ ಬೈ ಪಿ ಕ್ಯೂ ಈಕ್ವಲ್ ಟು ಪಿ ವೈ ಬೈ ಪಿ ಆರ್. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ 7 ತೊಂದರು. ಪಿ ಆರ್ ಅಂದರೆ ಇಲ್ಲಿ ಟೋಟಲ್ ಆಗಿರ್ತದೆ. ಸೊ ಇಲ್ಲಿ ವಾಯ್ ಕಟ್ಸ್ ಆಗೈತೆ ಅಂದರೆ ಇದು 3 ಸೆಂಟಿಮೀಟ್ರ್, ಇದು 5 ಸೆಂಟಿಮೀಟ್ರ್. ಸೊ ಇವೆರಡು ಕೂಡಿಸಿದಾಗ ಪಿ ಆರ್ ಆಗಿರ್ತದೆ. ಸೊ ಅದನ್ನು ಇಲ್ಲಿ 8 ಅಂತ ತೊಂದರು. ನೆಕ್ಸ್ಟ್ ಈ 8 ಹಿಂಗೆ ಕ್ರಾಸ್ ಮಲ್ಟಿಪ್ಲೈ ಆಗಿ ನೆಕ್ಸ್ಟ್ 56 ಈಕ್ವಲ್ ಟು 3 ಇಂಟು ಪಿ ಕ್ಯೂ ಆಗುತ್ತೆ. ಪಿ ಕ್ಯೂ ಈಕ್ವಲ್ ಟು 56/3 ಆಗುತ್ತೆ. ಪಿ ಕ್ಯೂ ಈಕ್ವಲ್ ಟು 18.66 ಸೆಂಟಿಮೀಟ್ರ್ ಇಲ್ಲಿ ಆಗುತ್ತೆ.
ನೆಕ್ಸ್ಟ್ ABC is a triangle such that angle A equal to 90 degree and P is the any point on a side AC. If BC equal to 10 centimeter, AC equal to 8 centimeter, BP equal to 9 centimeter, then what is the length of AP? ಸೊ ಇಲ್ಲಿ ಟ್ರಯಾಂಗಲ್ ಯಾವ ರೀತಿ ಬರ್ತದ, ಮೊದಲಿಗೆ ಇದ ಎ ಅನ್ನೋದು ಇಲ್ಲಿ 90 ಡಿಗ್ರಿ ಅಂದರು. ಸೊ ಇಲ್ಲಿ ಎ ಅನ್ನೋದು ಇದನ್ನು ಈ ರೀತಿ ಇದ 90 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಸಿ ಅಂತ ತಗೋನು, ಇಲ್ಲಿ ಬಿ ಅಂತ ತಗೋನು. ಪಿ ಇಸ್ ಎನಿ ಪಾಯಿಂಟ್ ಆನ್ ಎ ಸಿ. ಸೊ ಇಲ್ಲಿ ಪಿ ಅನ್ನೋದನ್ನು ತಗೋನು. ಸೊ ಇಲ್ಲಿ ಈ ಬಿ ಪಿ ಲೈನ ಕುಡಿಯದ. ಸೊ ಇಲ್ಲಿ ನಮಗೆ ಬಿ ಸಿ ಎಷ್ಟದ, ಇದು 10 ಸೆಂಟಿಮೀಟ್ರ್ ಅದ. ಇಲ್ಲಿ ಎ ಸಿ ಎಷ್ಟದ, ಎ ಸಿ ನಮಗೆ 8 ಸೆಂಟಿಮೀಟ್ರ್ ಅದ. ಹಾಗೆ ಬಿ ಪಿ ನಮಗೆ 9 ಸೆಂಟಿಮೀಟ್ರ್ ಅದ. ಸೊ ಇಲ್ಲಿ ನಾವು ಲೆಂತ್ ಆಫ್ ಎ ಪಿ, ಸೊ ಇದನ್ನು ಕಂಡು ಹಿಡಿಬೇಕು ನಾವು. ಸೊ ಇಲ್ಲಿ ಇದು 9 ಸೆಂಟಿಮೀಟ್ರ್ ಅದ, ಇದು 10 ಸೆಂಟಿಮೀಟ್ರ್ ಅದ, ಇಲ್ಲಿ ಟೋಟಲ್ ಇದೆ 8 ಸೆಂಟಿಮೀಟ್ರ್ ಅದ. ಸೊ ಮೊದಲಿಗೆ ನಾವು ಈ ಎ ಬಿ ಅನ್ನು ಕಂಡು ಹಿಡ್ಕೊನು. ಸೊ ಎ ಬಿ ಅನ್ನು ಯಾವ ರೀತಿ ಕಂಡು ಹಿಡಿಬೋದು ಅಂದ್ರೆ, ಇದು 90 ಡಿಗ್ರಿ ಇಲ್ಲಿ ಅದ. ಹಾಗಾಗಿ ಇದಕ್ಕೆ ಪೈಥಾಗೋರಸ್ ಪ್ರಮೇಯ ಹಚ್ಚಿದಾಗ ನಮ್ಗೆ ಇಲ್ಲಿ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ನಾವು ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಸೊ ಬಿ ಸಿ ಸ್ಕ್ವೇರ್ ಅಂದರೆ ಇಲ್ಲಿ 10 ಅದ, ಅದರ ಸ್ಕ್ವೇರ್ ಮಾಡಿದಾಗ 100 ಆಗುತ್ತೆ. ಎ ಬಿ ಸ್ಕ್ವೇರ್ ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಇಟ್ರಿ. ನೆಕ್ಸ್ಟ್ ಇಲ್ಲಿ ಎ ಸಿ ಅಂದ್ರೆ ಇಲ್ಲಿ 8 ಸೆಂಟಿಮೀಟ್ರ್ ಅದ, 8 ಸೆಂಟಿಮೀಟ್ರ್ ಅಂದ್ರೆ 64. ಸೊ ನೆಕ್ಸ್ಟ್ ಈ 64ಅನ್ನು ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ. 100 ಮೈನಸ್ 64 ಅಂದ್ರೆ 36 ಆಗುತ್ತೆ. ಇಲ್ಲಿ ಎ ಬಿ ಸ್ಕ್ವೇರ್ ಈಕ್ವಲ್ ಟು 36 ಆತಂದ್ರೆ ಇಲ್ಲಿ ನಮಗೆ ಎ ಬಿ ಈಕ್ವಲ್ ಟು ಎಷ್ಟು ಬರ್ತದೆ, 6 ಸೆಂಟಿಮೀಟ್ರ್ ಬರ್ತದೆ. ಸೊ ಎ ಬಿ ಈಕ್ವಲ್ ಟು ಇದೆ 6 ಸೆಂಟಿಮೀಟ್ರ್ ಇಲ್ಲಿ ಆಗುತ್ತೆ. ಸೊ ಇಲ್ಲಿ 6 ಸೆಂಟಿಮೀಟ್ರ್ ಆತ ನಮ್ಗೆ. ಇಲ್ಲಿ ನಮಗೆ ಇದು ಆ್ಯಂಗಲ್ ಇದು ಕೂಡ ಇಲ್ಲಿ 90 ಡಿಗ್ರಿ ಇದೆ. ಸೊ ಇಲ್ಲಿ ಟ್ರಯಾಂಗಲ್ ಎ ಬಿ ಪಿ ಒಳಗೆ ಇದು 6 ಸೆಂಟಿಮೀಟ್ರ್ ಅದ, ಇದು 9 ಸೆಂಟಿಮೀಟ್ರ್ ಅದ. ನಾವು ಇದನ್ನು ಕಂಡು ಹಿಡಿಬೋದು. ಇದಕ್ಕೂ ಕೂಡ ಪೈಥಾಗೋರಸ್ ಪ್ರಮೇಯ ಹಚ್ಚಿ ಇಲ್ಲಿ ಇದು ಬಿ ಪಿ 9 ಸ್ಕ್ವೇರ್ ಅಂದ್ರೆ 81 ಆಗುತ್ತೆ, ಈಕ್ವಲ್ ಟು ಇಲ್ಲಿ ಎ ಬಿ ಅಂದ್ರೆ 6 ಅಂದ್ರೆ ಅದರ ಸ್ಕ್ವೇರ 36 ಪ್ಲಸ್ ನಮ್ಗೆ ಇಲ್ಲಿ ಎ ಪಿ ಸ್ಕ್ವೇರ. ಸೊ 81 ಮೈನಸ್ 36 ಈಕ್ವಲ್ ಟು ಎ ಪಿ ಸ್ಕ್ವೇರ. ಸೊ ಇಲ್ಲಿ 36ಅನ್ನು ಕಳೆದ್ರೆ ಇಲ್ಲಿ ನಮಗೆ ಎಷ್ಟು ಬರ್ತದೆ, ಸೊ ಇಲ್ಲಿ ನಮಗೆ 45 ಇಲ್ಲಿ ಎ ಪಿ ಸ್ಕ್ವೇರ್ ಈಕ್ವಲ್ ಟು 45 ಅಂತ ಬಂತು. ಎ ಪಿ ಈಕ್ವಲ್ ಟು, ಸೊ ಎ ಪಿ ಈಕ್ವಲ್ ಟು ಎಷ್ಟು ಬರ್ತದೆ, ಇದು 45ಅನ್ನು ನಾವು ರೂಟ್ ಆಫ್ 9 ಇಂಟು 3 ಅಂತ ಸೊ 9 ಇಂಟು 5 ಅಂತ ಬರಿಬೋದು. ಸೊ ಈ 9ಅನ್ನು ಹೊರಗೆ ತಕ್ಕೊಂಡಾಗ 3√5 ಅಂತ ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ, 3√5. ಸೊ ಇಲ್ಲಿ ಆಪ್ಷನ್ 4 ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಡೀಟೇಲ್ ಆಗಿದೆ, ನೀವು ನೋಟು ಸಹ ಮಾಡ್ಕೋಬೋದು. ಸೊ ಮೊದಲಿಗೆ ಇಲ್ಲಿ ಪೈಥಾಗೋರಸ್ ಪ್ರಮೇಯ ಟ್ರಯಾಂಗಲ್ ಎ ಬಿ ಸಿಗೆ ಹಚ್ಚಾರು. ಸೊ ಎ ಬಿ ಈಕ್ವಲ್ ಟು 6 ಸೆಂಟಿಮೀಟ್ರ್ ಬರ್ತದೆ. ನೆಕ್ಸ್ಟ್ ಪೈಥಾಗೋರ ಪ್ರಮೇಯವನ್ನು ಇಲ್ಲಿ ಟ್ರಯಾಂಗಲ್ ಎ ಬಿ ಪಿಗೆ ಹಚ್ಚಿದಾರು. ಇಲ್ಲಿ ನಮ್ಗೆ ಎ ಪಿ ಈಕ್ವಲ್ ಟು 3√5 ಸೆಂಟಿಮೀಟ್ರ್ ಬರ್ತದೆ. ನೆಕ್ಸ್ಟ್ ಕ್ವಶನ, ಟ್ರಯಾಂಗಲ್ ಎ ಬಿ ಸಿ congruence triangle PQR, the areas of triangle ABC and triangle PQR are 64 cm square and 81 cm square respectively, and AD and PT are the medians of triangle ABC and triangle PQR respectively. If PT is 10.8 cm, then AD equal to ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಗಲೇ ಹೇಳಿದಾಗ ಏನೈತಿ, ಇಲ್ಲಿ ಏರಿಯಾಗಳದ 64 ಡಿವೈಡೆಡ್ ಬೈ 81 ಈಕ್ವಲ್ ಟು ಇಲ್ಲಿ ಏನಾಗಿರ್ತದೆ 10.8 ಡಿವೈಡೆಡ್ ಬೈ ಇಲ್ಲಿ ಎ ಡಿ. ಸೊ ಎ ಡಿಯನ್ನು ನಾವು ಇಲ್ಲಿ ಕಂಡು ಹಿಡಿಬೇಕು. ಇಲ್ಲಿ ಪಿ ಟಿ ಆಗಿರ್ತದೆ. ಸೊ ಇಲ್ಲಿ ಈ ರೀತಿ ಬರ್ತದೆ, ಇಲ್ಲಿ ಎ ಡಿ ಮ್ಯಾಗ್ ಬರ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಸೆಂಟಿಮೀಟ್ರ್ ಇಲ್ಲಿ ನಾವು
ಎ ಬಿದ ಮೊದಲು ತೊಗೊಂಡೆವು. ಇಲ್ಲಿ ಏರಿಯಾವನ್ನು 64 ಸೆಂಟಿಮೀಟ್ರನ್ನು ಇಲ್ಲಿ ಎ ಬಿ ತೊಗೊಂಡೆವು. ಹಾಗಾಗಿ ಇಲ್ಲಿ ಎ ಡಿ ಬರ್ತದೆ ಮೀಡಿಯನ್ಸ. ಸೊ ಮೊದಲಿಗೆ ಎ ಡಿ ಬೈ ಇಲ್ಲಿ 10.8 ಬರ್ತದೆ. ಇಲ್ಲಿ ಪಿ ಟಿ ಅಂದ್ರೆ ಇಲ್ಲಿ 10.8. ಸೊ ಇವುಗಳನ್ನ ಸ್ಕ್ವೇರ್ ಮಾಡಿದಾಗ 10.8 ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ತೆಳಗೆ ನೋಡೋಣ. ಸೊ ಇಲ್ಲಿ ಈ ಪಿ ಟಿ ಸ್ಕ್ವೇರನ್ನು ಇಲ್ಲಿ ಏನು ಮಾಡಿದಾರು ಇವರ ಪಿ ಟಿ ಅಂತಲೇ ಇತ್ತು. ನೆಕ್ಸ್ಟ್ ಇದನ್ನು ಈ ಕಡೆ ಕಳಿಸಿದಾಗ ನಮಗೆ 8.9 ಬರ್ತದೆ. ಸೊ ಇವಕ್ಕೆ ಸ್ಕ್ವೇರ್ ರೂಟ್ ಬರ್ತದೆ. ಈ 64 ಅಂದ್ರೆ ನಮಗೆ 8 ಅಂತ ಆಗುತ್ತೆ. 81 ಅಂದ್ರೆ 9 ಆಗುತ್ತೆ. ಈಕ್ವಲ್ ಟು ನಮಗೆ ಇಲ್ಲಿ ಏನು ಬಂದಿತ್ತು ಎ ಡಿ ಬೈ ಇಲ್ಲಿ ಕೆಳಗೆ 10.8 ಆಗುತ್ತೆ. ಸೊ ಈ 10.8 ಇವನ್ನೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರ್ತದೆ ಇಲ್ಲಿ ನಮಗೆ 9.6 ಸೆಂಟಿಮೀಟ್ರ್ ಅನ್ನೋದು ಇಲ್ಲಿ ಬರ್ತದೆ. ಸೊ ಇವು ಎರಡನ್ನು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾರು ಮಾಡಿ ಏನೈತಿ, ಅಥವಾ ಇಲ್ಲಿ ಏನೈತಿ 10.8 ಈ ಕಡೆ ಕಳಿಸಿದಾರು. ನಂತರ ಇಲ್ಲಿ ಮಾಡಿದಾಗ ನಮ್ಗೆ 9.6 ಸೆಂಟಿಮೀಟ್ರ್ ಅನ್ನೋದು ಇಲ್ಲಿ ಎ ಡಿ ಅಂತ ಬರ್ತದೆ. ನೆಕ್ಸ್ಟ್ ದ ಸೈಡ್ಸ್ ಆಫ್ ಅ ಸಿಮಿಲರ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಆ್ಯಂಡ್ ಟ್ರಯಾಂಗಲ್ ಡಿ ಇ ಎಫ್ ಆರ್ ಅ ರೇಷಿಯೋ 5:6. ಇಫ್ ಏರಿಯಾ ಆಫ್ ಅ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು 75 ಸೆಂಟಿಮೀಟರ್, ವಾಟ್ ಈಸ್ ದ ಏರಿಯಾ ಆಫ್ ಡಿ ಇ ಎಫ್? ಸೊ ಈ ಥರ ಲೆಕ್ಕವನ್ನು ಆಗಲೇ ಹೇಳಿದನ ನೀವು ಮಾಡ್ಕೋಬೋದು. ಸೊ ಇಲ್ಲಿ ಏನದ ಅಂದ್ರೆ ಇಲ್ಲಿ 75 ಬೈ ಟ್ರಯಾಂಗಲ್ ಡಿ ಇ ಎಫ್ ಏರಿಯಾ ಇದೆ. ಡಿ ಇ ಎಫ್ ಏರಿಯಾವನ್ನು ಕಂಡು ಹಿಡಬೇಕು. ಇಲ್ಲಿ 5/6 ಅದ. ಸೊ ಈ ಥರ ಸ್ಕ್ವೇರ್ ಇರ್ತದೆ. ಸ್ಕ್ವೇರ್ ಮಾಡಿದಾಗ ನಮ್ಗೆ 75 ಬೈ ಟ್ರಯಾಂಗಲ್ ಇರ್ತದೆ. ಇಲ್ಲಿ ಡಿ ಇ ಎಫ್ 5 ಸ್ಕ್ವೇರ 25, 6 ಸ್ಕ್ವೇರ 36. ಸೊ ಇಲ್ಲಿ 25 1 25 3. ಸೊ ಈ 36 ಇದಕ್ಕೆ ಇಂಟು ಮಾಡಿದಾಗ ನಮ್ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ನಮ್ಗೆ 108 ಡಿಗ್ರಿ ಬರ್ತದೆ, 108 ಸೆಂಟಿಮೀಟ್ರ್ ಸ್ಕ್ವೇರ್ ಬರ್ತದೆ. ಸೊ ಇಲ್ಲಿ ಟ್ರಯಾಂಗಲ್ ಡಿ ಇ ಎಫ್ದ ಏರಿಯಾ ಎಷ್ಟಾಗ್ತದೆ 108 ಸೆಂಟಿಮೀಟ್ರ್ ಸ್ಕ್ವೇರ್ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಸೊ ಇಲ್ಲಿ ನೀವು ನೋಡ್ಕೋಬೋದು. ಸೊ ಇಲ್ಲಿ ಡೈರೆಕ್ಟಾಗಿ 75 ಬೈ ಏರಿಯಾ ಆಫ್ ಡಿ ಇ ಎಫ್ 5/6 ಸ್ಕ್ವೇರ್ ಆಗ್ತದೆ. ಸೊ 5 ಅಂದ್ರೆ 25, 6 ಅಂದ್ರೆ 36. ಸೊ ಇಲ್ಲಿ 25 1 25 3 ಆಗುತ್ತೆ. ಸೊ ಇವ ಈಚ್ ಕಡೆ ಈಕ್ವಲ್ ಟು ಈಚ್ ಕಡೆ ಇಲ್ಲಿ ಡಿನಾಮಿನೇಟರ್ ನ್ಯೂಮಿನೇಟರ್ ಒಳಗಿದ್ದು ಅಂದರೆ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಸೊ ಇಲ್ಲಿ ಈಕ್ವಲ್ ಟು ಎರಡು ಡಿನಾಮಿನೇಟರ್ ಇದ್ದು ಅಂದರೆ ಅವೆರಡು ಕ್ಯಾನ್ಸಲ್ ಕಡ್ತಾವನ್ನು ಹೊಡಿಬೋದು. ಈಕ್ವಲ್ ಟು ಆಚೆ ಕಡೆ ಈಚೆ ಕಡೆ ಇದ್ದಾಗ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಎ ಬಿ ಸಿ ಇಸ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಎ ಸರ್ಕಲ್ is inscribed in it. The length of two sides of containing a right angle are 10 cm and 24 cm. Find the radius of a circle. ಸೊ ಇಲ್ಲಿ ರೇಡಿಯಸನ್ನು ಕಂಡುಹಿಡಿ ಅಂದರು. ರೇಡಿಯಸ್ ಅಪ್ಪ ಇಲ್ಲಿ ಟ್ರಯಾಂಗಲ್ ಒಳಗೆ ಏನೈತಿ ಅದ ಸರ್ಕಲ್ ಅದ. ಸೊ ಈ ಥರ 90 ಡಿಗ್ರಿ ಇದೆ. ಸೊ ಇದರೊಳಗೆ ಸರ್ಕಲ್ ಅದ. ನಮಗೇನ ಇಲ್ಲಿ ನಮ್ಗೆ ಲೆಂತ್ ಇನ್ನೊಂದು ಕೊಟ್ಟಿದ್ದಾರೆ. ಸೊ ಇನ್ನೊಂದು ಕೊಟ್ಟಿದ್ದಾರೆ. ಸೊ ಇವು ಎರಡರ ಮುಖಾಂತರ ಏನೈತೆ ನಾವು ಇಲ್ಲಿ ಎ ಬಿ ಸಿ ಅಂತವ್ರಿ. ಸೊ ಈ ಥರ ಈ ರೈಟ್ ಆ್ಯಂಗಲ್ ಇರೋದ್ರಿಂದ ಇಲ್ಲಿ ಎ ಸಿ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ, ಸೊ ಇವುಗಳ ಸ್ಕ್ವೇರ್ ಮಾಡಿದಾಗ 10 ಸ್ಕ್ವೇರ 100 ಆಗುತ್ತೆ, ಪ್ಲಸ್ 24 ಸ್ಕ್ವೇರ 576 ಆಗುತ್ತೆ. ಸೊ ಇವನ್ನೆರಡು ಕೂಡಿಸಿದಾಗ 676 ಆಗುತ್ತೆ. ಸೊ ಈ ಥರ ಸ್ಕ್ವೇರ್ ರೂಟ್ ಏನಾಗುತ್ತೆ 26 ಆಗುತ್ತೆ. ಸೊ ಇಲ್ಲಿ ಎ ಸಿ ಈಕ್ವಲ್ ಟು 26 ಆಗುತ್ತೆ. ಸೊ ನಮ್ಗೆ ಎ ಬಿ ಗೊತ್ತು, ಬಿ ಸಿ ಗೊತ್ತು, ಹಾಗೆ ಎ ಸಿ ಗೊತ್ತು. ಸೊ ನಮ್ಗೆ ಈ ಲೆಂತನ್ನು ಕಂಡು ಹಿಡಿದ್ರೆ ಈ ಥರ ಹಾಫ್ ಏನಿರ್ತೈತಿ ಇಲ್ಲಿ ನಮ್ಗೆ ರೇಡಿಯಸ್ ಸಿಗ್ತದೆ. ಸೊ ಇವನ್ನೆರಡು ಕೂಡಿಸಿ ಅದರಲ್ಲಿ ಇದನ್ನ ಕಳೆದ್ರೆ ನಮ್ಗೆ ಇಲ್ಲಿ ಈ ಲೆಂತ್ ಸಿಗ್ತದೆ. ಇದನ್ನ ಪಿ ತಗೋರಿ. ಸೊ ಇಲ್ಲಿ ಬಿ ಪಿ ಲೆಂತ್ ಸಿಗ್ತದೆ. ಸೊ ಇದು ಟೋಟಲ 24 + 10 34 ಆಗುತ್ತೆ. 34ಅಲ್ಲಿ 26 ಇಲ್ಲಿ ನಾವು ಕಳೆದಾಗ ನಮ್ಗೆ ಎಷ್ಟು ಉಳಿತದ 8 ಅನ್ನೋದು ಉಳಿತದ. ಸೊ ಇಲ್ಲಿ ನಮ್ಗೆ ಟೋಟಲ್ ಲೆಂತ್ ಸಿಕ್ತು ಇಲ್ಲಿ ಬಿ ಪಿದ. ಬಟ್ ನಮಗೆ ರೇಡಿಯಸ್ ಬೇಕು, ಹಾಗಾಗಿ ಮಿಡಲ್ ತಗೋದು. ಇದನ್ನು ಹಾಫ್ ಮಾಡಿದ್ರೆ ಎಷ್ಟು ಬರ್ತದೆ 4 ಸೆಂಟಿಮೀಟ್ರ್ ಬರ್ತದೆ. ಸೊ ರೇಡಿಯಸ್ ಆಫ್ ಸರ್ಕಲ್ ಎಷ್ಟು ಇರ್ತದೆ ಇಲ್ಲಿ 4 ಸೆಂಟಿಮೀಟ್ರ್ ಅಂತ ಇರ್ತದೆ. ಸೊ ಇಲ್ಲಿ ನೋಡ್ಕೋಬೋದು ನೀವು ಡೀಟೇಲ್ ಆಗದ. ಬೇಕಾದ್ರೆ ನೀವು ಇದನ್ನ ನೋಟ್ ಮಾಡಿ ಇಟ್ಕೋಬೋದು. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನೀವು ನೋಡ್ಕೋಬೋದು ಅವಾಗವಾಗ.
ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.